ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯ ಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳನ್ನ ತಿಳ್ಕೊಳ್ಳೋಣ. ಜಯ ರಾಮ ರೂಪ ಅನೂಪ ನಿರ್ಗುಣ ಸಗುಣ ಗುಣ ಪ್ರೇರಕ ಸಹಿ ದಸ सीस बाहु प्रचंड खंडन चंड सर मंडन मही पाथोद गात सरोज मुख राजीव आयत लोचनम नित नवमी राम कृपाल बाहु बिसाल भव भय मोचनम बलम प्रमेय मनादि मजमव्यक्तमेकमगोचरम गोविंदम गोपर द्वंद्वहर विज्ञान घन धरणीधरम जय राम मंत्र जपंत संत अनंत जनमन रंजनम नित नवमी राम अकाम प्रिय कामादिखिल दल गंजनम जेहि श्रुति निरंजन ब्रह्म व्यापक बिरज अज कहि गावहि करी ध्यान ज्ञान विराग जोग अनेक मुनि जेहि पावहि सो प्रगट करुणा कंद शोभा बृंद अग जग मोहई मम हृदय पंकज भृंग अंग अनंग बहु छवि सोहई जो अगम सुगम सुभाव निर्मल असम सम शीतल सदा पश्यन्ति जम जोगी जतन करी करत मन गो बस सदा सो राम रमा निवास संतत दास बस त्रिभुवन धनी मम उर बसवु सो समन ಸಂಸ್ಕೃತಿ ಜಾಸು ಕೀರತಿ ಪಾವನಿ. ಇವು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನ ಕೃಪೆಯಿಂದ ಜಟಾಯು ಏನ್ ಮಾಡ್ದ, ತನ್ನ ಗೃದ್ರ ಶರೀರವನ್ನ ಬಿಟ್ಟು ಹರಿರೂಪವನ್ನ ಧರಿಸ್ತಾನೆ. ಅವನು ಅನೇಕವಾದಂತಹ ದಿವ್ಯ ಆಭೂಷಣಗಳನ್ನ, ದಿವ್ಯ ಪೀತಾಂಬರಗಳನ್ನು ಕೂಡ ಧರಿಸಿರ್ತಾನೆ. ಅವನ ಶರೀರ ಶ್ಯಾಮಲ ವರ್ಣವಾಗಿದ್ದು ವಿಶಾಲವಾದಂತಹ 4 ಭುಜಗಳಿತ್ತು. ಮತ್ತೆ ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನ ಸುರಿಸ್ತಾ ಈ ರೀತಿ ಅವನು ಸ್ತುತಿ ಮಾಡ್ತಾನೆ. ಈಗ ಜಟಾಯು ಮುಕ್ತಿಯನ್ನ ಪಡೆದಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಅಂದ್ರೆ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಭಗವಂತನ ಹಾಗೇನೆ ರೂಪ ಸಿಕ್ಕಿರುತ್ತೆ. ಸೊ ಭಗವಂತನ ಧಾಮದಲ್ಲಿ ಇರಬೇಕು ಅಂತಂದ್ರೆ ಅವನ ರೀತಿಯ ರೂಪದಲ್ಲೇ ಇರಬೇಕು. ಅವನಿಗೆ ಈ ಒಂದು ಭೌತಿಕ ಪ್ರಪಂಚದಿಂದ ಮುಕ್ತಿ ಸಿಕ್ತು. ಅವನಿಗೆ ತುಂಬಾ ಸಂತೋಷ ಆಗಿ ಆನಂದಾಶ್ರುಗಳನ್ನ ಸುರಿಸ್ತಾ ಅವನು ಈ ರೀತಿ ಸ್ತುತಿ ಮಾಡ್ತಾನೆ. ಇದು ಜಟಾಯುಕೃತ ಶ್ರೀರಾಮ ಕೃತಿ ಅಂತ ಅಂದ್ಬಿಟ್ಟು ಅವನು ಯಾವ ರೀತಿ ಪ್ರಾರ್ಥನೆ ಮಾಡಿ ಕೇಳ್ತಾನೆ ಅನ್ನೋದನ್ನ ನಾವು ಈಗ ಕೇಳೋಣ. ಅವನು ಸ್ತುತಿ ಮಾಡ್ತಾನೆ, ಓ ರಾಮ ನಿನಗೆ ಜಯವಾಗಲಿ, ನಿನ್ನ ರೂಪ ಇದೆಯಲ್ಲ ಅದು ಅನುಪಮವಾಗಿರುವಂಥದ್ದು, ನೀನು ಸಗುಣ ನಿರ್ಗುಣ ಮತ್ತೆ ಗುಣ ಪ್ರೇರಕನು, ಅಂದ್ರೆ ಮಾಯೆಯನ್ನ ಪ್ರೇರಿಸುವಂಥವನು, ಅಂದ್ರೆ ಮಾಯೆಯನ್ನ ಹೆಚ್ಚಿಸುವಂಥವನು. ನಮ್ಮಲ್ಲಿ ಮಾಯೆ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಭಗವಂತನೇ. ದಶಕಂಠ ರಾವಣನ ಪ್ರಚಂಡ ಬಾಹುಗಳನ್ನ ಖಂಡಿಸೋದಕ್ಕೋಸ್ಕರ ನೀನು ಪ್ರಚಂಡ ಬಾಣಗಳನ್ನ ಧರಿಸಿದಂಥವನಾಗಿದ್ಯಾ. ಅಂದ್ರೆ ಆ ಬಿಲ್ಲು ಬಾಣಗಳನ್ನ ಯಾಕೆ ಇಟ್ಕೊಂಡಿದ್ಯಾ ಅಂತಂದ್ರೆ ರಾವಣನನ್ನ ಸಂಹಾರ ಮಾಡೋದಕ್ಕೋಸ್ಕರ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಭೂಮಿಯನ್ನ ಶೋಭಾಮಯವನ್ನಾಗಿಸುವಂತಹ ನೀಲಮೇಘ ಶರೀರ, ಆಮೇಲೆ ಕಮಲಾಸ್ಯ ಅಂದ್ರೆ ಕಮಲದ ಮುಖವುಳ್ಳವನು, ರಾಜೀವ ಲೋಚನ, ಆಮೇಲೆ ವಿಶಾಲ ಭುಜ ಶೋಭಿತ, ವಿಶಾಲ ಭುಜ ಇರುವಂಥವನು, ಭವ ಭಯ ಮುಕ್ತಿಪ್ರದಾಯಕ, ಈ ಭವದಿಂದ ಈ ಭಯದಿಂದ ನಮ್ಮನ್ನ ಮುಕ್ತಿಗೊಳಿಸುವಂಥವನು. ಮತ್ತೆ ಕೃಪಾನಿಧಿಯಾದಂಥ ರಾಮನೇ ನಿನಗೆ ನಿತ್ಯವೂ ಕೂಡ ನಾನು ನಮಸ್ಕರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ಅಪಾರ ಬಲಶಾಲಿಯು, ಅನಾದಿಯು, ಅಜನ್ಮನು, ಅವ್ಯಕ್ತ ಸ್ವರೂಪನು, ಅದ್ವಿತೀಯನು, ಅಗೋಚರನು ಆಗಿರುವಂಥವನು. ಮತ್ತೆ ಗೋವಿಂದನು ಅಂದ್ರೆ ಅರ್ಥ ಏನು, ವೇದ ವಾಕ್ಯಗಳಿಂದ ನಾವು ತಿಳ್ಕೊಳ್ಳುವಂಥವನು. ಮತ್ತೆ ಇಂದ್ರಿಯಾತೀತನು, ಇಂದ್ರಿಯಗಳಿಗೆ ಎಟಕದೇ ಇರುವಂಥವನು. ನಮ್ಮ ಇಂದ್ರಿಯಗಳಿಂದ ಅವನನ್ನ ನೋಡೋದಕ್ಕೂ ಆಗಲ್ಲ, ಅನುಭವಿಸೋದಕ್ಕೂ ಆಗಲ್ಲ. ಆಮೇಲೆ ಹರ್ಷ ಶೋಕಾದಿ ದ್ವಂದ್ವಗಳನ್ನು ಹರಿಸುವಂಥವನು. ನಾವು ಏನಾದರೂ ಒಂದು ಒಳ್ಳೆಯದಾದಾಗ ಹಿಗ್ಗೋದು, ಕೆಟ್ಟದಾದಾಗ ಕುಗ್ಗೋದೆಲ್ಲ ಆಗ್ಬಿಡ್ತೀವಲ್ವ. ಅದಕ್ಕೆ
ತೀರ ಹರ್ಷ ಮತ್ತು ಶೋಕ ಇದನ್ನು ದ್ವಂದ್ವಗಳು ಅಂತ ಕರಿತೀವಿ. ಸುಖ, ದುಃಖ, ನೋವು, ನಲಿವು ಇದನ್ನೆಲ್ಲ ದ್ವಂದ್ವ ಅಂತ ಕರಿತೀವಲ್ವ. ಅದನ್ನೆಲ್ಲ ದೂರ ಮಾಡುವಂಥವನು. ಮತ್ತು ವಿಜ್ಞಾನ ಘನ, ಎಲ್ಲ ವಿಶೇಷವಾದ ಜ್ಞಾನ ಇರುವಂಥವನು, ಧರಣೀಧರನು. ಮತ್ತು ರಾಮನಾಮವನ್ನು ಜಪಿಸುವಂಥವರಿಗೆ, ಸಜ್ಜನರಿಗೆ ಮತ್ತು ಸೇವಕರಿಗೆ ಆತ್ಮಾನಂದವನ್ನು ಕರುಣಿಸುವಂಥವನು. ಈಗ ರಾಮನಾಮ ಜಪವನ್ನು ಯಾರು ಮಾಡ್ತಾರೋ ಅದರಲ್ಲಿ ಏನು ಆನಂದ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಯಾವಾಗಲೂ ನಾಮ ಜಪ ಮಾಡೋರಿದ್ದಾರೆ ಅಲ್ವಾ. ಹರಿದಾಸ್ ಠಾಕೂರ್ ಅನ್ನೋರು ಲಕ್ಷಗಟ್ಟಲೆ ಅವರು ನಾಮಜಪವನ್ನು ಒಂದು ದಿವಸಕ್ಕೆ ಮಾಡ್ತಾಯಿದ್ರು. ಅಂದರೆ ದಿವಸ ಲಕ್ಷ ಜಪ ಮಾಡ್ತಿದ್ರು ಅವರು. ಅಷ್ಟೊಂದು ಜಪ ಮಾಡಬೇಕು ಅಂತಂದರೆ ಅದರಲ್ಲಿ ಏನೋ ಒಂದು ಆನಂದ ಸಿಕ್ಕಿದ್ರೆ ಮಾತ್ರ ಮಾಡೋಕ್ಕಾಗೋದು ಅಲ್ವಾ. ಇಲ್ಲ ಅಂತಂದರೆ ಮನುಷ್ಯ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದು ನಮಗೆ ಬೇಜಾರು ಅನಿಸುತ್ತೋ, ಬೋರ್ ಅಂತ ಹೇಳ್ತೀವಲ್ಲ, ಆ ಬೋರ್ ಅನಿಸುತ್ತೋ ಅಂಥ ಕೆಲಸವನ್ನು ನಾವು ಮಾಡೋಕ್ಕಾಗಲ್ಲ. ಆದರೆ ಆ ರಾಮನಾಮದ ಮಹಿಮೆ ಏನು, ಅದರ ಒಂದು ರುಚಿ ಏನು, ಅದು ಗೊತ್ತಿರೋರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಸೊ ರಾಮನಾಮ ಅನ್ನೋದು ತುಂಬ ಸವಿಯಾಗಿರುವಂಥದ್ದು. ಅದಕ್ಕೆ ಅಂಥವರಿಗೆ, ಸಜ್ಜನರಿಗೆ, ಸೇವಕರಿಗೆ ನೀನು ಆನಂದವನ್ನು ಕರುಣಿಸ್ತೀಯ. ನಿಷ್ಕಾಮ ಪ್ರಿಯ ಅಂದರೆ ಯಾರಿಗೆ ಕಾಮನೆಗಳೇ ಇರೋದಿಲ್ವೋ ಅಂಥವ್ರು ಅಂತಂದರೆ ಇಷ್ಟ ನಿನಗೆ. ಕಾಮಾದಿ ದುಷ್ಪ್ರವೃತ್ತಿಗಳಿರುತ್ತಲ್ಲ ಅಂಥದ್ದನ್ನೆಲ್ಲ ಇಲ್ಲದೆ ಇರೋ ಹಾಗೆ ಮಾಡುವಂಥವ್ನು. ಈಗ ನಮ್ಮಲ್ಲಿ ಕಾಮ, ಆಸಕ್ತಿ, ಬೇರೆಯವರಿಗೆ ವಂಚನೆ ಮಾಡೋದು, ಆಮೇಲೆ ಅತಿ ಆಸೆ ಪಡೋದು ಇಂಥದ್ದೆಲ್ಲ ಇದ್ದರೆ ಅದನ್ನೆಲ್ಲ ದೂರ ಮಾಡುವಂಥವನು. ಅಂಥ ಶ್ರೀರಾಮನಿಗೆ ಅನುದಿನ ನಾನು ವಂದನೆ ಮಾಡ್ತೀನಿ. ಮತ್ತು ನಿರಂಜನನು, ಪರಬ್ರಹ್ಮನು, ಸರ್ವವ್ಯಾಪಕನು, ನಿರ್ವಿಕಾರನು, ಜನ್ಮರಹಿತನು ಅಂತ ವೇದಗಳಿಂದ ಕೀರ್ತಿಸಲ್ಪಡುವಂಥವನು. ಮತ್ತು ಧ್ಯಾನ, ಜ್ಞಾನ, ವೈರಾಗ್ಯ, ಯೋಗಾದಿ ಸಾಧನೆಗಳ ಮೂಲಕ ಮುನಿಗಳಿಗೆ ಸಿಗುವಂಥವನು. ಅಂದರೆ ಮುನಿಗಳೆಲ್ಲ ಏನು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಜ್ಞಾನವನ್ನು ತಿಳ್ಕೊಳ್ತಾರೆ, ವೈರಾಗಿಗಳಾಗಿರ್ತಾರೆ. ಅಂಥದ್ದೆಲ್ಲ ಸಾಧನೆಗಳನ್ನು ಮಾಡುವಂಥವ್ರು ಯಾರು ಅಂದರೆ ಮುನಿಗಳು. ಅಂಥವರಿಗೆ ಸಿಗ್ತೀಯ ನೀನು. ಮತ್ತು ಕರುಣಾಮಯಿಯೂ ಸೌಂದರ್ಯ ರಾಶಿಯೂ ಆದಂತಹ ಶ್ರೀಹರಿಯೇ ಸ್ವತಃ ಶ್ರೀರಾಮನಾಗಿ ಅವತರಿಸಿ ಚರಾಚರ ಜಗತ್ತನ್ನು ಮೋಹಿಸ್ತಾ ಇದೆಯಾ ನೀನು. ನೀನೇ ಶ್ರೀಹರಿ, ಈಗ ರಾಮನಾಗಿ ಬಂದಿದೆಯಾ. ಅಂತಹ ಪ್ರಭುವಾದ ನೀನೇ ನನ್ನ ಹೃದಯ ಕಮಲಕ್ಕೆ ಭ್ರಮರನಾಗಿದೆಯಾ. ಅಂದರೆ ನನ್ನ ಹೃದಯ ಇದೆಯಲ್ಲ ಅದು ಕಮಲದ ಹೂ ಹಾಗೆ ನೀನು ಭ್ರಮರನಾಗಿ ಆ ಹೃದಯದಲ್ಲಿ ಬಂದು ಓಡಾಡ್ತಾ ಇರ್ತೀಯ ಅಂತ ಅರ್ಥ. ಈಗ ಎಲ್ಲಿ ಕಮಲ ಇರುತ್ತೋ ಅಲ್ಲಿ ಭ್ರಮರಗಳು ಓಡಾಡ್ತಾ ಇರುತ್ತಲ್ಲ, ಆ ರೀತಿ ಅಂತಂದ್ಬಿಟ್ಟು. ಮತ್ತು ನಿನ್ನ ಅಂಗ ಪ್ರತ್ಯಂಗಗಳಲ್ಲಿ ಅನೇಕ ಕಾಮದೇವರ ಕಾಂತಿ ಅನ್ನೋದು ಕಂಗೊಳಿಸ್ತಾ ಇದೆ. ಯಾಕಂದರೆ ಕಾಮದೇವ ಅನ್ನೋನು ತುಂಬಾ ಸೌಂದರ್ಯ ಇರುವಂಥವನು. ನಿನ್ನ ಅಂಗ ಪ್ರತ್ಯಂಗಗಳಲ್ಲೆಲ್ಲ ಅವನೇ ಇದ್ದಾನೆ. ನೀನು ಅಭಕ್ತರಿಗೆ ದುರ್ಲಭನಾಗಿದೆಯಾ, ಭಕ್ತರಿಗೆ ಸುಲಭನಾಗಿದೆಯಾ. ಯಾರು ಭಕ್ತರಲ್ವೋ ಅವರಿಗೆ ನೀನು ದುರ್ಲಭ, ಸಿಗೋದೇ ಇಲ್ಲ. ಆದರೆ ಭಕ್ತರಿಗೆ ಸುಲಭವಾಗಿ ಸಿಕ್ಕಿಬಿಡ್ತೀಯ. ನಿರ್ಮಲ ಸ್ವಭಾವದವನೂ ಕೂಡ ನೀನಾಗಿದೆಯಾ. ವಿಷಮ ಶಾಂತಮೂರ್ತಿ ನೀನು. ಮನೋನಿಗ್ರಹದಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ದೃಢವಾಗಿ ಯಾರು ಸಾಧನೆಗಳನ್ನು ಮಾಡ್ತಾರಲ್ಲ ಅಂಥ ಯೋಗಿಗಳಿಗೆ ದರ್ಶನ ಕೊಡುವಂಥವನು. ಆಮೇಲೆ ತ್ರಿಭುವನ ಸ್ವಾಮಿ, ಎಲ್ಲ ಭುವನಗಳಿಗೂ ನೀನೇ ಸ್ವಾಮಿ. ಲಕ್ಷ್ಮೀ ನಿವಾಸ ಅಂದರೆ ನಿನ್ನಲ್ಲಿ ಲಕ್ಷ್ಮೀ ವಾಸ ಮಾಡ್ತಾಳೆ. ಲಕ್ಷ್ಮೀ ನಿವಾಸನೂ ಆದಂತಹ ಶ್ರೀರಾಮ ತನ್ನನ್ನು ಯಾರು ನಿರಂತರವಾಗಿ ಸೇವಿಸ್ತಾರೋ ಅಂಥವರಿಗೆ ನೀನು ವಶನಾಗಿದೆಯಾ. ಅಂದರೆ ಆ ಲಕ್ಷ್ಮಿನೇ ನಿನ್ನಲ್ಲಿ ವಾಸ ಮಾಡ್ತಾಳೆ. ಆದರೆ ಯಾರು ನಿನ್ನನ್ನು ನಿರಂತರವಾಗಿ ಸೇವಿಸ್ತಾರೋ ಅಂದರೆ ಅವನ ಸೇವೆ ಮಾಡೋದು ಯಾವ ಮೂಲಕ ಆದರೂ ಆಗಿರ್ಬೋದು, ಕಿವಿಗಳು, ಕಣ್ಣುಗಳು, ಯಾವುದೇ ಇಂದ್ರಿಯಗಳ ಮೂಲಕ ನಿನಗೆ ಯಾರು ಸೇವಿಸ್ತಾರೋ ಅಂಥವರಿಗೆ ನೀನು ವಶನಾಗ್ತೀಯ. ಅವನ ಪವಿತ್ರ ಕೀರ್ತಿ ಅನ್ನೋದು ಸಂಸಾರ ದುಃಖಗಳನ್ನು ನಾಶ ಮಾಡುವಂಥದ್ದು. ಅಂತಹ ಶ್ರೀರಾಮಚಂದ್ರ ಪ್ರಭು ನನ್ನ ಹೃದಯದಲ್ಲಿ ವಾಸ ಮಾಡಲಿ ಅಂತಂದ್ಬಿಟ್ಟು ಇಲ್ಲಿ ಸ್ತುತಿ ಮಾಡ್ಕೊಳ್ತಾ ಇದ್ದಾನೆ. ನೋಡಿ, ಭಕ್ತರು ಸ್ತುತಿ ಮಾಡೋದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಭಗವಂತನ ಹೊಗಳ್ತಾ ಇರ್ತಾರೆ, ಭಗವಂತನ ಗುಣಗಾನ ಮಾಡ್ತಾರೆ, ಅವನ ಚರಿತ್ರೆಗಳನ್ನು ಹೇಳೋದು, ಅವನಲ್ಲಿ ಏನೇನು ಗುಣಗಳಿದೆ, ಅವನಿಗೆ ಯಾವ ಯಾವ ಹೆಸರಿನಿಂದ ಕೂಗ್ತಾರೆ, ಯಾಕೆ ಅದನ್ನು ಕರೀತಾರೆ, ಇದನ್ನು ಸ್ತುತಿ ಮಾಡ್ತಾರೆ ಅವರು. ನಮಗೆ ಅದನ್ನೆಲ್ಲ ನಾವೇ ಹೇಳೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಇಂಥ ಭಕ್ತರು ಹೇಳಿರೋದನ್ನು ನಾವು ರಿಪೀಟ್ ಆದರೂ ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ, ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಸೊ ಭಗವಂತನಿಗೂ ಕೂಡ ನಮ್ಮ ಮೇಲೆ ಕರುಣೆ ಬರುತ್ತೆ. ಯಾಕಂದರೆ ನಮಗೆ ಬರಲ್ಲ ಅದನ್ನೆಲ್ಲ ಬರೆಯೋದಕ್ಕೆ ಅಥವಾ ಅವನ ಬಗ್ಗೆ ಹೇಳೋದಕ್ಕೆ ಅಂತಂದಾಗ ದಾಸರು ಭಕ್ತರು ಹಾಡಿರೋದನ್ನು ನಾವು ಹಾಡಿದಾಗ ಅದು ಕೂಡ ಭಗವಂತ ತುಂಬ ಇಷ್ಟಪಡ್ತಾನೆ. ಈ ರೀತಿಯವರು ಸ್ತುತಿ ಮಾಡ್ತಾ ಇದ್ದಾರೆ.
ಮುಂದುವರೆದು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.